ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹಾವು ಮುಂಗಿಸಿ ತರ ಇದ್ರು ಇವರಿಬ್ರು. ಅದೆಷ್ಟು ಬೇಗ ಫ್ರೆಂಡ್ಸ್ ಆದ್ರಲ್ಲಪ್ಪ. ಸಿರಿ ಅವರು ತುಂಬಾ ಶಾಕ್ ಆಗಿದ್ದಾರೆ. ಯಾರ್ದು ಅಂತ ಈ ಮ್ಯಾಟರ್ ಹೇಳ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರು ಮತ್ತೆ ತುಕಾಲಿ ಅವರು ಅಚ್ಚಿ ಬಂದೇ ಇಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಕೂಡ ಮೊದ್ಲಿಂದನೂ ಹಾವು ಮುಂಗಿಸಿ ತರಾನೇ ಇದ್ರು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿದ್ದಿಲ್ಲ. ಒಂದ್ ವೇಳೆ ಸಂಗೀತ ಅವ್ರು ಏನಾದ್ರು ಓಕೆ ಅಂತ ಹೇಳಿ ಕ್ಷಮಿಸಿ ಹೋದ್ರು ಕೂಡ ತುಕಾಲಿ ಅವರು ಕ್ಷಮಿಸ್ತಿರ್ಲಿಲ್ಲ. ತುಕಾಲಿ ಅವರು ಇರ್ಲಿ ಬಿಡ ಅಂತ ಹೇಳಿ ಕ್ಷಮಿಸಕ್ ಹೋದ್ರು ಕೂಡ ಸಂಗೀತ ಅವರು ಕ್ಷಮಿಸ್ತಿರ್ಲಿಲ್ಲ ಅನ್ನೋ ಒಂದು ಈ ಮಾತು ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇತ್ತಲ್ವಾ. ಇವಾಗ ಅದಕ್ಕೆ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸಂಗೀತ ಅವರು ಮತ್ತೆ ತುಕಾಲಿ ಅವರು ಇಬ್ರು ಕೂಡ ಒಂದಾಗಿದ್ದಾರ, ಫ್ರೆಂಡ್ ಆಗಿದ್ದಾರ. ಆಮೇಲೆ ಊಟಕ್ ಬಾ ಸಂಗೀತ ಅಂತ ಹೇಳಿ ತುಕಾಲಿ ಅವ್ರು ಕರೆಯೋದ್ ನೋಡಿ ಸಿರಿ ಅವರು ತುಂಬಾ ಶಾಕ್ ಆಗಿದ್ರು. ಇದ್ಯಾವಾಗಿಂದ ಇಷ್ಟೊಂದು ಫ್ರೆಂಡ್ಸ್ ಆದ್ರೆ ನೀವು ಅಂತ ಹೇಳಿ ನಗಾಕತ್ತಿದ್ರು. ಆಮೇಲೆ ಈ ಒಂದು ಮಾತನ್ನ ಹೋಗ್ಬಿಟ್ಟು ಎಲ್ಲರ ಹತ್ರ ಕೂಡ ಶೇರ್ ಮಾಡಕತ್ತಿದ್ರು ಸಿರಿ ಅವ್ರು ಅಂತಾನೆ ಹೇಳ್ಬೋದು. ಇಲ್ಲಿ ತುಕಾಲಿ ಅವರು ಸೇಫ್ ಗೆ ಮಾಡಕತ್ತಾರ ಅಂತಾನೆ ಹೇಳ್ಬೋದು. ಈಗ ಸಂಗೀತ ಅವರು ಯಾವುದೇ ಕಿರಿಕಿರಿ ಬೇಡ, ಏನ್ ಬೇಡ, ಮೊದ್ಲಿಂದ ನಮ್ಗೆ ಅಂದ್ರೆ ಹಿಂಗೆ ಆಗಾಕತ್ತದ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗನೇ ವಲ್ತು, ಈ ತರ ಎಲ್ಲ ಇರೋದು ಬೇಡ, ಸರಿಯಾಗಿ ಚೆನ್ನಾಗಿ ಆಡ್ಕೊಂತ ಹೋಗಮ್ಮ, ಇನ್ನು ಫಿನಾಲೆ ಕೂಡ ಸನಿಪ್ ಬರಕತ್ತದ ಅಂತ ಹೇಳಿ ಸಂಗೀತ ಅವರು ಒಂದಾಗಿದ್ದಾರ ತುಕಾಲಿ ಅವ್ರ ಜೊತೆ. ತುಕಾಲಿ ಅವ್ರು ಕೂಡ ಹೇಳಿದ್ರು, ನೀವು ಹೇಳಿದ್ರಿ ಅಂದ್ರೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ಮೇಲೆ ನನ್ನನ್ನೇ ನೋಡಂಗಿಲ್ಲ, ನನ್ನ ಜೊತೆನೇ ಮಾತಾಡಂಗಿಲ್ಲ ಅಂತ ಹೇಳಿ ನೀವು ಹೇಳಿದ್ರಿ. ಆದ್ರ ಅತಿ ಹೆಚ್ಚು ನನ್ನ ಜೊತೆನೇ ಮಾತಾಡ್ತೀರ ನೋಡಿ ನೀವು, ನಾನೇ ನಿಮ್ಮ ಕಣ್ಣಿಗೆ ಜಾಸ್ತಿ ಬೀಳ್ತೀನಿ, ನೀವು ನನಗೆ ಜಾಸ್ತಿ ಕಣ್ಣಿಗೆ ಬೀಳ್ತೀರಾ ಅಂತ ಹೇಳಿ ಹೇಳಿದ್ರು. ಆಮೇಲೆ ತುಕಾಲಿ ಸಂತೋಷ್ ಅವರು ಒಂದು ಮಾತನ್ನ ಹೇಳಿದ್ರು, ಯಾರ ಮೇಲೆ ಅತಿ ಹೆಚ್ಚು ಪ್ರೀತಿ ಇರುತ್ತೋ ಅವ್ರ ಜೊತೆನೇ ಜಗಳ ಆಗುತ್ತಾ, ಅವ್ರ ಜೊತೆನೇ ಮನಸ್ತಾಪ ಆಗುತ್ತಾ, ಅವ್ರನ್ನೇ ನೋಡ್ಬಾರ್ದು ಅನ್ಕೊಂತೀವಿ, ಬಟ್ ಅವ್ರನ್ನೇ ನೋಡ್ತೀವಿ, ಅದೇ ಜಾಸ್ತಿ ಪ್ರೀತಿ ಇರೋದು ಅಂತ ಹೇಳಿ ತುಕಾಲಿ ಅವರು ಸಂಗೀತ ಅವ್ರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ರು ಅಂತಾನೆ ಹೇಳ್ಬೋದು. ಆಮೇಲೆ ವರ್ತೂರ್ ಸಂತೋಷ್ ಅವ್ರ ಹತ್ರ ಹೋಗ್ಬಿಟ್ಟು ತುಕಾಲಿ ಅವರು ಈ ತರ ಹೇಳೋದಾ ಹೆಂಗ್ ಹೇಳಿದಾರೆ ಅಂದ್ರೆ, ಅವರು ಹೊರಗಡೆ ಹಾಸ್ಪಿಟ್ಲ್ ಹೋಗಿದ್ರಲ್ಲ ಅವಾಗಿಂದ ಕೂಡ ಸ್ವಲ್ಪ ಚೇಂಜ್ ಆಗಿನೇ ಮಾಡಕತ್ತಾರ, ಎಲ್ರು ಕೂಡ ಚೆನ್ನಾಗಿ ಮಾತಾಡ್ಕೊಂತ ಚೆನ್ನಾಗಿದ್ದಾರ. ಆಮೇಲೆ ಅವ್ರು ನನ್ನ ಜೊತೆ ಮೊದ್ಲಿಂದನೂ ಹಚ್ಚಿ ಬಿದ್ದಿದ್ದಿಲ್ಲ, ಇಬ್ರಿಗೂ ಕೂಡ ಒಂಥರ ಜಗಳ ಆಡೋದೆಲ್ಲ ಮಾಡ್ತಿದ್ವಲ್ಲ, ಇವಾಗ ಫ್ರೆಂಡ್ಸ್ ಆಗಮ್ಮ ಅಂತ ಹೇಳಿದ್ರು. ನಂದೇನು ಹೋಗುತ್ತಾ ಅಂತ ನಾನು ಕೂಡ ಫ್ರೆಂಡ್ ಆಗಿನಿ, ಬಟ್ ನಾನು ಮೊದ್ಲಿನ ತರಾನೇ ಇದು ಮಾಡ್ತೀನಿ ಅನ್ನೋ ತರ ಹೇಳಿ ವರ್ತೂರ್ ಸಂತೋಷ್ ಅವ್ರ ಮುಂದೆ ತುಕಾಲಿ ಸಂತೋಷ್ ಅವ್ರ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಅಂದ್ರು ಎಲ್ರು ಕೂಡ ಸೇಫ್ಗೆ ಮಾಡಕತ್ತಿದಾರ ಅಂತ ಹೇಳಿ ನೋಡೋ ಪ್ರೇಕ್ಷಕರಿಗೆ ಎಲ್ರಿಗೂ ಗೊತ್ತಾಗಕತ್ತದ ಅಂತಾನೆ ಹೇಳ್ಬೋದು. ಅವ್ರವ್ರ ಮೈಂಡ್ ಪ್ರಕಾರ ಅವ್ರವ್ರಿಗೆ ಯಾವಾಗ ಹೆಂಗ್ ಆಡ್ಬೇಕು ಅನ್ಸುತ್ತೋ ಹಂಗ ಆಡಕತ್ತಾರ. ಬಟ್ ಇಲ್ಲಿ ಸಂಗೀತ ಅವರು ಕೂಡ ಚೆನ್ನಾಗಿ ಆಡಕತ್ತಾರ ಅಂತಾನೆ ಹೇಳ್ಬೋದು. ಅವ್ರೀಗ ಒಂದ್ಸಲ ಮನ್ಸಿಂದ ಏನಾದ್ರು ಬಂತಪ್ಪ ಅಂತಂದ್ರೆ ಅವ್ರು ಅದನ್ನ ಒಪ್ಕೊಂತಾರ. ಆಮೇಲೆ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಹೋಗಿ ಕ್ಷಮೆ ಕೇಳೇ ಬಿಡ್ತಾರ. ಕೆಲವು ಜನ ಹೇಳಿದ್ರು ಸಂಗೀತ ಅವ್ರಿಗೆ ಬಕೆಟ್ ಹಿಡಿಯಕತ್ತೀರಿ ನೀವು ಅಂತ ಹೇಳಿ, ನಾವು ಯಾರಿಗೂ ಕೂಡ ಬಕೆಟ್ ಹಿಡಿತಿಲ್ಲ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರ್ದು ತಪ್ಪಿದೆ ಯಾರ್ದು ಕರೆಕ್ಟ್ ಇದೆ ಅದನ್ನ ಮಾತ್ರ ಹೇಳ್ತಾ ಹೋಗ್ತೀವಿ, ಈ ತರ ಎಲ್ಲ ಸ್ಟೇಟ್ಮೆಂಟ್ ಕೊಡಕ್ಕೆ ಹೋಗ್ಬೇಡಿ ನೀವು ಅಂತ ಹೇಳ್ತೀನಿ. ಈ ಒಂದು ಬಿಗ್ ಬಾಸ್ನ ನೀವು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾರು ಹೆಂಗಿದಾರ ಅಂತ ಹೇಳಿ, ಅದನ್ನೇ ನಾವು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಷ್ಟೇ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ತರ ನಡೀತಿದೆ ಅಲ್ವಾ. ಸೊ ಆದಷ್ಟು ಬೇಗ ಒಂದಾಗ್ಲಿ ಅಂತ ಹೇಳಿ ನಾವೆಲ್ಲರೂ ಅನ್ಕೊಳ್ತಾ ಇದ್ವಿ, ಸಂಗೀತ ಅವರು ಮತ್ತೆ ತುಕಾಲಿ ಸಂತೋಷ್ ಅವರು. ಈಗ ಇಬ್ರು ಕೂಡ ಒಂದಾಗಿದ್ದಾರ. ಈ ನೋಡೋದಕ್ಕೆ ಇನ್ನು ಈಗ ಒನ್ ಟೀಮ್ ಅಂತ ಹೇಳಿ ಬಂದಾಗ ಕೂಡ ಚೆನ್ನಾಗಿ ಅನ್ಸುತ್ತಾ. ತುಕಾಲಿ ಸಂತೋಷ್ ಅವ್ರಿಗೆ ಅಷ್ಟೊಂದು ಖುಷಿ ಆಗಿಲ್ಲ ಅಂತಾನೆ ಹೇಳ್ಬೋದು. ಏನೋ ನಾನು ಅವ್ರ ಜೊತೆ ಇದ್ದೀನಿ, ಅವ್ರ ಟೀಮ್ ಜೊತೆ ಇದ್ದೀನಿ ಹಂಗಂತ ಹೇಳಿ ನಾನು ಮನ್ಸಿಂದ ಎಲ್ಲ ಒಪ್ಕೊಂಡಿದ್ದೀನಿ, ಮನ್ಸಿಂದ ಇದ್ದೀನಿ ಅಂತ ಹೇಳಿ ಅವ್ರು ಇಲ್ಲ ಅಂತ ಹೇಳಿ ಹೇಳಕತ್ತಿದ್ರು. ನೋಡೋಣ ಹೆಂಗಾಗುತ್ತಾ ಮುಂದೆ ಅಂತ ಹೇಳಿ. ಯಾಕಂತಂದ್ರೆ ಈ ಬಿಗ್ ಬಾಸ್ ಮನೆಗ ಗ್ರೂಪ್ ಅಂತ ಹೇಳಿ ಮಾಡಿದಾಗ ಎಲ್ರದ್ದು ನಿರ್ಧಾರ ಒಂದೇ ಆಗಿರ್ಬೇಕು. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಗ್ರೂಪ್ ನಡೀತಲ್ವಾ, ಗ್ರೂಪ್ ಅಂತ ಅಂದಾಗ ಒಂದೇ ನಿರ್ಧಾರ ಆಗಿರ್ಬೇಕು. ಇಲ್ಲಿ ತುಕಾಲಿ ಸಂತೋಷ್ ಅವ್ರಿಗೆ ಮತ್ತೆ ನಮ್ರತಾ ಅವ್ರಿಗೆ ಮೈಕಲ್ ಅವ್ರನ್ನ ನಾಮಿನೇಟ್ ಮಾಡೋದು ಇಷ್ಟ ಇರ್ಲಿಲ್ಲ. ಬಟ್ ಇಲ್ಲಿ ಅವ್ರು ಮಾಡಿದಾರಲ್ವಾ 3 ಜನ ಕೂಡ, ಅದಕ್ಕೆ ಅಂದ್ರೆ ಯಾರ್ಯಾರಪ್ಪ ಅಂತಂದ್ರೆ ಸಿರಿ ಅವರು, ಸಂಗೀತ ಅವರು ಮತ್ತೆ ಪ್ರತಾಪ್ ಅವರು, ಈ 3 ಜನ ಕೂಡ ಮೈಕಲ್ ಅವ್ರ ಅಂತ ಹೇಳಿದ್ರಲ್ವಾ. ಇದನ್ನ ಹೋಗ್ಬಿಟ್ಟು ಅಲ್ಲಿ ಹೇಳಕತ್ತಿದ್ರು. ನನಗಂತೂ ಆ ಟೀಮ್ನಾಗ ಇದ್ದೀನಿ ಅಷ್ಟೇ, ಬಟ್ ಅವ್ರು ಹೇಳಿದ್ದೆ ಎಲ್ಲ ಓಕೆ ಅಂತ ಹೇಳಲ್ಲ, ಬಟ್ ಬಹುಮತದಿಂದಾನೇ ಹೇಳ್ರಿ, ನೀವು ನಮ್ಮ ಹೆಸರು ತಗೋಬೇಡ್ರಿ ಅಂತ ಹೇಳಿ ಹೇಳಿದ್ವಲ್ಲ, ಅದಕ್ಕೆ ಅವರು ಈ ಒಂದು ಇದರಲ್ಲಿ ಬಹುಮತದಿಂದಾನೇ ಹೇಳಿದ್ರು ಅಂತ ಹೇಳಿ ಕೂಡ ಹೇಳೋ ತರ ಮಾಡಿದ್ದೆ ನಾನು ಅಂತ ಹೇಳಿ ತುಕಾಲಿ ಸಂತೋಷ್ ಅವ್ರು ಹೇಳಿದ್ರು. ಬಟ್ ಇಲ್ಲಿ ತುಕಾಲಿ ಸಂತೋಷ್ ಅವರು ಮನಸ್ಸಿಂದ ಒಪ್ಕೊಂಡಿದ್ದಾರೆ ಸಂಗೀತ ಅವ್ರನ್ನ ಅಂತ ಹೇಳಿ ಕಾಣಿಸ್ತಿಲ್ಲ. ಯಾಕಂತಂದ್ರೆ ಸಂಗೀತ ಅವ್ರು ಏನೋ ಫ್ರೆಂಡ್ ತರ ಟ್ರೀಟ್ ಮಾಡಕತ್ತಾರ, ಬಟ್ ಇಲ್ಲಿ ತುಕಾಲಿ ಸಂತೋಷ್ ಅವರು ಅಷ್ಟೊಂದು ಮನಸ್ಸಿಂದ ಒಪ್ಕೊಂಡಿಲ್ಲ ಅಂತ ಹೇಳಿ ಎಲ್ರಿಗೂ ಕಾಣಕತ್ತದ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.